ಭಾರತ ವೈಭವ ವರದಿ ಇಂಪ್ಯಾಕ್ಟ್ ಬಡಕುಂದ್ರಿ ಹೊಳೆಮ್ಮ ಸನ್ನಿಧಿಯಲ್ಲಿ ಗ್ರಾಮ ಪಂಚಾಯಿತಿಯಿಂದ ಸ್ವಚ್ಛತಾ ಕ್ರಾಂತಿ. ಭಾರತ ವೈಭವ ದಿನಪತ್ರಿಕೆಯಲ್ಲಿ ಇತ್ತೀಚೆಗೆ ಪ್ರಕಟವಾಗಿದ್ದ ವಿಶೇಷ ಲೇಖನಕ್ಕೆ ಉತ್ತಮ ಸ್ಪಂದನೆ ಸಿಕ್ಕಿದ್ದು, ಲಕ್ಷಾಂತರ ಭಕ್ತರ ಆರಾಧ್ಯ ದೈವ ಬಡಕುಂದ್ರಿಯ ಶ್ರೀ ಹೊಳೆಮ್ಮ ದೇವಿ ದೇವಸ್ಥಾನದ ಆವರಣ ಈಗ ಸ್ವಚ್ಛತೆಯಿಂದ ಕಂಗೊಳಿಸಿದೆ. ಪತ್ರಿಕೆಯ ಜಾಗೃತಿ ವರದಿ ಪ್ರಕಟವಾದ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ಬಡಕುಂದ್ರಿ ಗ್ರಾಮ ಪಂಚಾಯಿತಿ ತಕ್ಷಣವೇ ಕಾರ್ಯಪ್ರವೃತ್ತವಾಗಿ ಸಮರೋಪಾದಿಯಲ್ಲಿ ಸ್ವಚ್ಛತಾ ಕಾರ್ಯ ಕೈಗೊಂಡಿದೆ. ಬಡಕುಂದ್ರಿ ಗ್ರಾಮ ಪಂಚಾಯಿತಿಯ ಪಿಡಿಒ ಶ್ರೀ ಬಸಪ್ಪ ಎಸ್ ದಳವಾಯಿ ಅವರ ನೇತೃತ್ವದಲ್ಲಿ ಪಂಚಾಯಿತಿ ಸಿಬ್ಬಂದಿ ವರ್ಗವು ಸ್ವತಃ ತಾವೇ ಮುಂದೆ ನಿಂತು ದೇವಸ್ಥಾನದ ಆವರಣದಲ್ಲಿಯೇ 3 ದಿನಗಳ ಕಾಲ ವಾಸ್ತವ್ಯ ಹೂಡಿ ಶ್ರದ್ಧೆ, ಭಕ್ತಿ ಹಾಗೂ ನಿಷ್ಠೆಯಿಂದ ಈ ಬೃಹತ್ ಸ್ವಚ್ಛತಾ ಅಭಿಯಾನವನ್ನು ಯಶಸ್ವಿಗೊಳಿಸಿದ್ದಾರೆ. ಹೊಳೆಯ ದಂಡೆ, ಮೆಟ್ಟಿಲುಗಳು ಹಾಗೂ ದೇವಸ್ಥಾನದ ಆವರಣದಲ್ಲಿದ್ದ ಪ್ಲಾಸ್ಟಿಕ್, ಹಳೆ ಬಟ್ಟೆಗಳು ಮತ್ತು ಕಸದ ರಾಶಿಯನ್ನು ಸಂಪೂರ್ಣವಾಗಿ ತೆರವುಗೊಳಿಸಿ ದೇವಸ್ಥಾನದ ಪಾವಿತ್ರತೆಯನ್ನು ಮರುಸ್ಥಾಪಿಸುವ ಮೂಲಕ ಮಾದರಿ ಕಾರ್ಯನಿರ್ವಹಿಸಿದ್ದಾರೆ. ಹಮ್ಮಿಕೊಂಡ ಮುಂಜಾಗ್ರತಾ ಕ್ರಮಗಳು, ಜಾಗೃತಿ ಫಲಕಗಳು, ಆವರಣದ ಪ್ರಮುಖ ಸ್ಥಳಗಳಲ್ಲಿ ಸ್ವಚ್ಛತೆ ಕಾಪಾಡುವಂತೆ ಕೋರುವ ಜಾಗೃತಿ ಫಲಕಗಳನ್ನು ಅಳವಡಿಸಲಾಗಿದೆ. ಕಸದ ತೊಟ್ಟೆಗಳ ವ್ಯವಸ್ಥೆ, ದೇವಸ್ಥಾನದ ಸುತ್ತಮುತ್ತ ಅಲ್ಲಲ್ಲಿ ಕಸದ ತೊಟ್ಟೆಗಳನ್ನು ಇರಿಸಲಾಗಿದ್ದು, ಭಕ್ತರು ಕಸವನ್ನು ಅದರಲ್ಲೇ ಹಾಕುವ ಮೂಲಕ ಸಹಕರಿಸುತ್ತಿದ್ದಾರೆ. ದೇವಸ್ಥಾನದ ಟ್ರಸ್ಟ್ನಿಂದ ಶ್ಲಾಘನೆ. ಗ್ರಾಮ ಪಂಚಾಯಿತಿ ಪಿಡಿಒ ಬಸಪ್ಪ ಎಸ್ ದಳವಾಯಿ ಹಾಗೂ ಅವರ ಸಿಬ್ಬಂದಿ ತೋರಿದ ಈ ಅಭೂತಪೂರ್ವ ಕರ್ತವ್ಯ ನಿಷ್ಠೆ ಮತ್ತು ಪರಿಸರ ಪ್ರೇಮದ ಕಾರ್ಯಕ್ಕೆ ಶ್ರೀ ಕ್ಷೇತ್ರ ಬಡಕುಂದ್ರಿ ಹೊಳೆಮ್ಮ ದೇವಿ ದೇವಸ್ಥಾನದ ಟ್ರಸ್ಟ್ ವತಿಯಿಂದ ವಿಶೇಷ ಶ್ಲಾಘನೆ ವ್ಯಕ್ತಪಡಿಸಲಾಗಿದೆ. ಮಾಧ್ಯಮದ ಧ್ವನಿಗೆ ಗೌರವ ನೀಡಿ ಸನ್ನಿಧಿಯ ಪಾವಿತ್ರತೆ ಕಾಪಾಡಲು ಶ್ರಮಿಸಿದ ಪಿಡಿಒ ಬಸಪ್ಪ ಎಸ್ ದಳವಾಯಿ, ಗ್ರಾಮ ಪಂಚಾಯಿತಿಯ ಎಲ್ಲ ಸಿಬ್ಬಂದಿ, ದೇವಸ್ಥಾನದ ಟ್ರಸ್ಟ್ ಪದಾಧಿಕಾರಿಗಳು ಹಾಗೂ ಸಹಕರಿಸಿದ ಎಲ್ಲ ಪ್ರಜ್ಞಾವಂತ ಭಕ್ತಾದಿಗಳಿಗೆ ಭಾರತ ವೈಭವ BV5 ಪತ್ರಿಕಾ ಬಳಗವು ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಿದೆ. ನಮ್ಮ ನಡೆ ಸ್ವಚ್ಛತೆಯ ಕಡೆ, ನಮ್ಮ ಭಕ್ತಿ ಪರಿಸರ ರಕ್ಷಣೆಗೊಂದು ಶಕ್ತಿ. ಇವತ್ತು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಕ್ಷೇತ್ರ ಹೊಳೆಮ್ಮ ದೇವಿ ದೇವಸ್ಥಾನ ಬಡಕುಂದ್ರಿ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಸಾಕಷ್ಟು ಜನ ಭಕ್ತಾದಿಗಳು, ಲಕ್ಷಾಂತರ ಭಕ್ತರು ದೇವಿ ದರ್ಶನ ಪಡೆಯುತ್ತಾರೆ. ಪ್ರತಿ ಶುಕ್ರವಾರ, ಮಂಗಳವಾರ, ಅಮಾವಾಸ್ಯೆ, ಹುಣ್ಣಿಮೆ, ಶ್ರಾವಣ ಮಾಸ, ಫೆಬ್ರವರಿ ಜಾತ್ರೆ, ನವರಾತ್ರಿ, ಅನೇಕ ಉತ್ಸವಗಳಲ್ಲಿ ಸಾಕಷ್ಟು ಜನ ಭಕ್ತಾದಿಗಳು ಬರೋದರಿಂದ ಇಲ್ಲಿ ನದಿ ತೀರದಲ್ಲಿ ಬಂದು ಹೊಳೆಗೆ ಪೂಜೆ ಮಾಡಿ ಹೊಳೆಯಲ್ಲಿ ಸ್ನಾನ ಮಾಡುವುದು ಮತ್ತು ಮುತ್ತೋದಿರಿಗೆ ಮಾಡುವಂಥ ಸಂಪ್ರದಾಯ ಇರೋದರಿಂದ ಇಲ್ಲಿ ಹೊಳೆಗೆ ಸಾಕಷ್ಟು ಜನ ಬರ್ತಾರೆ. ಒಂದು ವೇಳೆದಾಗ ಸಾಕಷ್ಟು ಭಕ್ತರ ಅಜುರ್ಕತೆಯಿಂದ ಪ್ಲಾಸ್ಟಿಕ್ ಆಗಿರ್ಬೋದು, ದಂಡಬತ್ ಹಾಕೋ ಸಾಡಿ ಆಗಿರ್ಬೋದು, ದೇವರ ಫೋಟೋಗಳಾಗಿರ್ಬೋದು, ಅನೇಕ ರೀತಿಯಿಂದ ಹೊಳೆಯಲ್ಲಿ ಸಾಕಷ್ಟು ಬಿದ್ದಿದ್ದು. ಆದರೆ ನಾವು ಮ್ಯಾಗ ಟ್ರಸ್ಟ್ ಕಮಿಟಿ ಅವರ ಆಳಚ್ಚಿ ಮ್ಯಾಗ ಸ್ವಚ್ಛ ಮಾಡ್ತಾ ಇರ್ತೇವೆ. ಆದರೆ ಭಕ್ತರ ಜನಸಂಖ್ಯೆ ಹೆಚ್ಚಿರೋದ್ರಿಂದ ಸಾಕಷ್ಟು ಬೀಳ್ತಿತ್ತು. ಆವಾಗ BV5 TV ಅವರ ಬಂದ ಇದನ್ನು ವೀಕ್ಷಣೆ ಮಾಡಿದರು. ವೀಕ್ಷಣೆ ಮಾಡಿದಾಗ ನಾವು ಜಾಗೃತಿ ತಗೊಂಡೆವು. ಆ ನಂತರ ನಮಗೆ ಹೇಳ್ರಿ ಅವರು, ನೀವು ಹೇಳ್ರಿ ಮತ್ತು ಭಾಳ ಸುವ್ಯವಸ್ಥೆ ಆಗೈತಿ, ದೇವಸ್ಥಾನದ ಸ್ವಲ್ಪ ಸ್ವಚ್ಛತೆ ಬಗ್ಗೆ ಹೆಚ್ಚು ಗಮನ ಕೊಡ್ರಿ ಅಂತ ಹೇಳಿದಾಗ, ಆಯ್ತು ಶ್ರೀ ಸಾಹೇಬ್ರ ಅಂತ ಅವ್ರಿಗೂ ನಾವು ವಿನಂತಿ ಮಾಡಿಕೊಂಡು ಅದೇ ಪ್ರಕಾರ ಅವರ ಒಂದು ಗ್ರಾಮ ಪಂಚಾಯತಿ PDOಗೆ ಅಲ್ಲಿ ದಳವಾಯಿ ಸಾಹೇಬ್ರ ಅದಾರೋ ಆ PDO ಸಾಹೇಬರಿಗೆ ಒಂದು ಇವು ಫೋಟೋ ವಾಟ್ಸಪ್ ಮುಖಾಂತರ ಎಲ್ಲ ಹಾಕಿದಾರೆ. ನಿಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಈ ದೇವಸ್ಥಾನ ದೊಡ್ಡ ಕ್ಷೇತ್ರ, ಇಂಥ ಒಂದು ದೊಡ್ಡ ಕ್ಷೇತ್ರ ಬಡಕುಂದ್ರಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಾಗೈತಿ, ಮತ್ತು ನೀವು ಯಾಕೆ ಅದನ್ನು ಲಕ್ಷ ಕೊಟ್ಟಿಲ್ಲ ಅಂತಲ್ಲಿ ಆ ಸಾಹೇಬರಿಗೆ ವಾಟ್ಸಪ್ ಮುಖಾಂತರ ಇವರು ಕಳಿಸಿದಾಗ, ಅವ್ರು ದಳವಾಯಿ ಸಾಹೇಬ್ರು PDO ಅವರು ಹೊಸದಾಗಿ ಬಂದು ಇನ್ನೊಂದು 2-3 ತಿಂಗಳ ಒಳಗೆ ಅದಾರ. ಅವ್ರಿಗೆ ಬಂದ ಕಕ್ಷಿಂದ ಇವ್ರಿಗೆ ನೋಡಿದ ತಕ್ಷಣ ಬಂದು ನನಗೆ ಭೇಟಿ ಆದರು. ಸಾಹೇಬ್ರು ಬಂದರು, ಇಲ್ರಿ ಪೂಜಾರಿ ಅವರ ಮತ್ತು ನಮಗೂ BV5 ಅವರ TV ಅವ್ರು ಕಳಿಸ್ಯಾರು, ಮತ್ತು ಇಲ್ಲಿ ಭಾಳ ಅಸ್ತವ್ಯಸ್ತ ಐತಿ, ಸ್ವಲ್ಪ ನನಗೆ ಹೇಳಿದಾರೆ ಅಂದಾಗ ಆ ಸಾಹೇಬ್ರು ಏನು ಮಾಡಿರಂದ್ರೆ PDO ದಳವಾಯಿ ಬಡಕುಂದ್ರಿ ಅವ್ರ ಸಿಬ್ಬಂದಿ, ಸ್ಟಾಫ, ಅವ್ರ ಗಾಡಿ ಸಕಟನ ಅವ್ರು ಊಟ ಸಕಟ್ಟು ಕಟ್ಕೊಂಡು ಬಂದ್ರಿ ಇಲ್ಲಿ ಹೊಳೆನಗುಡಿ. ಅವ್ರು ಊಟ ಬುತ್ತಿ ಎಲ್ಲರದು ಬುತ್ತಿ ಊಟ ಕಟ್ಕೊಂಡು ಬಂದು ಆ ಹೆಣ್ಮಕ್ಳನ್ನ, ಸ್ಟಾಫ, ಗಾಡಿ ಅವ್ರನ್ನೆಲ್ಲರನ್ನೂ ಕರ್ಕೊಂಡು ಆಫೀಸ ಬಿಟ್ಟು ಈ ಹೊಳೆಮ್ಮ ದೇವಸ್ಥಾನದಾಗಿದ್ದಂಥ ಒಂದು ಸುಮಾರು ಒಂದು 25-30 ಟ್ರಿಪ್ ಸಾಡಿ ಆಗಿರ್ಬೋದು, ಪ್ಲಾಸ್ಟಿಕ್ ಆಗಿರ್ಬೋದು, ಫೋಟೋ ಆಗಿರ್ಬೋದು, ಸ್ವತಃ ಸಾಹೇಬ್ರ ಕೈಗೆ ಹ್ಯಾಂಡ್ ಗ್ಲೌಸ್ ಹಾಕ್ಕೊಂಡು ಅವ್ರ ಸಿಬ್ಬಂದಿಯೊಂದಿಗೆ ನಿಂತ ಸುಮಾರು ಒಂದು 3 ದಿವಸಗಳವರೆಗೆ ಈ ದೇವಸ್ಥಾನದ ಬಗ್ಗೆ ಸ್ವಚ್ಛತೆ ಅಂದರೆ ನಾವು ಟ್ರಸ್ಟ್ ಕಮಿಟಿ ಅವರು ಹೆಚ್ಚು ಕಾಳಜಿ ತಗೋದಿದ್ರು ಸಹ ಅವ್ರು PDO ಸಾಹೇಬ್ರ ಮಾತ್ರ ಭಾಳ ಕಾಳಜಿ ವಹಿಸಿ ಸುಮಾರು 3 ದಿನಗಳವರೆಗೆ ಈ ದೇವಸ್ಥಾನದ ಸ್ವಚ್ಛತೆ ಬಗ್ಗೆ ಗಮನ ಕೊಟ್ಟು ಒಂದು 25-30 ಟ್ರಿಪ್ ಇದನ್ನೆಲ್ಲ ಇಲ್ಲಿಂದ ತುಂಬಿಕೊಂಡು ಹೋಗಿ ಬೇರೆ ಕಡೆ ಸುರಿವಿ ಈ ಭಕ್ತರಿಗೆ ಸಾಕಷ್ಟು ಆನಂದಮಯ, ಅಂದ್ರೆ ಬಂದರೆ ಶಾಂತತೆ, ಹೊಳೆ ಕಡೆ ಬಂದು ಕೂತ್ರೆ ಎಷ್ಟು ಆನಂದ, ಶಾಂತತೆ, ಎಷ್ಟು ಸ್ವಚ್ಛತೆ ಐತಿಪ್ಪ ಅನ್ನೋ ಹಂಗೆ ಇದಕ್ಕೆಲ್ಲ ಕಾರಣ ಯಾರಂದ್ರೆ ಬಡಕುಂದ್ರಿ ಗ್ರಾಮದ PDO ಸಾಹೇಬರು. ಅದಕ್ಕೆ ಅವ್ರು ನನಗೆ ಮತ್ತೆ 3 ದಿವಸ ಆದ ನಂತರ ನಮಗೆ ಹೇಳು ಅವರ ಕಮಿಟಿಯವ್ರಿಗೆ ಕರೆದ ಸಾಹೇಬ ಸ್ವರ ಮತ್ತು ನಾವೀಗೆಲ್ಲ ಮಾಡಿದೆವು. ಮತ್ತು ಪ್ರತಿ ಸಲ ಬಂದು ನಮಗೆ ಮಾಡೋಕ್ಕಾಗಲ್ಲ,
ಮತ್ತು ನಮಗೆ ಭಾಳ ನೀವು ಜಾತ್ರೆ ಇದ್ದಾಗ ಅಟ್ ಹೇಳ್ರಿ, ಜಾತ್ರೆ ಇದ್ದಾಗ ನವರಾತ್ರಿಯಾಗ ಭಾಳ ಶ್ರಾವಣದಾಗ ಅಟ್ ಬರ್ತೇವೆ. ಪ್ರತಿದಿನ ಮಾತ್ರ ನೀವೇ ಮಾಡ್ಬೇಕಂತೇಳಿ ನಮ್ಗೆ ವಾಕ್ಯ ವಾರ್ನಿಂಗ್ ಮಾಡಿ ನಮಗೂ ಒಟ್ಟು ಎಲ್ಲ ಕಮಿಟಿ ಅವ್ರನ್ನ ಕಳಿಸಿ ಹೇಳಿ, ನೀವು ಇನ್ನು ಮೇಲೆ ಸಾಡಿಗಳಾಗಲಿ, ಪ್ಲಾಸ್ಟಿಕ್ ಆಗಲಿ, ಫೋಟೋ ಆಗಲಿ ಈ ನದಿಯಾಗ ಒಗಿಬಾರ್ದಂಗೆ ನೋಡ್ಕೋರಿ ಅಂತ ನಮ್ಮ ಟ್ರಸ್ಟ್ ಕಮಿಟಿ ಅವ್ರಿಗೆ ಹೇಳಿ, ಸಾಹೇಬ್ರಿಗೆ ನಾವು ಭಾಳ ಸಂತೋಷ ಆಯ್ತು ಆ ಸಾಹೇಬ್ರಿಗೆ ನೋಡಿ. ಯಾಕಂದ್ರೆ ಇಂಥ ಸಾಹೇಬ್ರನ್ನ ಬಡ್ಕೊಂಡ್ರಿ ಗ್ರಾಮಕ್ಕೆ ಬ್ರೇಕಿಲ್ಲ. ಯಾಕಂದ್ರೆ ಹಿಂದೆ ಪಿಡಿಯೋಗಳು ಇದ್ರೆ ಅವ್ರು ಯಾವಾಗ ಜಾತ್ರೆ ಗೀತ್ರಿ ಇಂಥದ್ರಾಗ ಸ್ವಲ್ಪ ನಮ್ಗೆ ಲೈಟ ಹಿಂಗೇನು ವ್ಯವಸ್ಥೆ ಮಾಡಿದ್ರು. ಆದರೆ ಇವರು ಹೆಚ್ಚಿನ ಕಾಳಜಿ ವಹಿಸಿ ಸಿಬ್ಬಂದಿಯೊಂದಿಗೆ ಬಂದ ನಮಗೆಲ್ಲ ಪರಿಸರ ಸ್ವಚ್ಛ ಮಾಡಿಕೊಡಿದ್ರು. ಇದಕ್ಕೆ ಇಂಪ್ಯಾಕ್ಟ್ ಯಾರಪ್ಪ ಅಂದ್ರೆ BV5 TV ಅವರು. BV5 ಇಂಪ್ಯಾಕ್ಟ್ ಇದ್ದ ಇದು ಪರಿಸರ ಸ್ವಚ್ಛ ಆಗೈತಿ. ಇನ್ನು ಬರೋ ದಿನಮಾನದಾಗ ನಾವು ಈಗ ಜೂನ್ದಾಗ ಹೊಳಿ ಬರ್ತೈತಿ. ದೊಡ್ಡ ಮಹಾಪೂರ್ ಬಂದು ಹೋದ ನಂತರ ನಾವು ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಅಂದರೆ ನಾವು ಶ್ರಾವಣದಿಂದ ನಾವು ಪ್ರತಿ ಸಲ ಒಂದು ಆಳಿಟ್ಟು ಈ ಸೀರೆ, ಪ್ಲಾಸ್ಟಿಕ್ ಏನದಾವಲ್ಲ ಇವೆಲ್ಲ ಸ್ವಚ್ಛತಾ ಮಾಡ್ಕೊತಾ ಹೋಗ್ತೇವಂತ ಈ ಸಂದರ್ಭದಾಗ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. HL ಪೂಜಾರಿ, ಪ್ರಧಾನ ಅರ್ಚಕರು, ಹೊಳೆಮಾದೇವಿ ದೇವಸ್ಥಾನ. ಬ್ಯೂರೋ ರಿಪೋರ್ಟ್ ಸದಾಶಿವ್ ಮಾಂತೇಶ್, ಎಸ್ ಹುಲಿಕಟ್ಟಿ, ಭಾರತ ವೈಭವ ನ್ಯೂಸ್, ಬಡಕುಂದ್ರಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.